ಆಲೂಗಡ್ಡೆ ಮತ್ತು ಅವಲಕ್ಕಿ ಬಳಸಿ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಈ ಕಪ್ಪಲ್ಲಿ ಒಂದು 2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡು ಮೊದಲೇ. ಇವಾಗ ಇದನ್ನು ನಾನು ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ. ಒಂದು 5 ನಿಮಿಷದಲ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡಿ, ನಾನು ಅವಲಕ್ಕಿ ಯಾವ ರೀತಿ ತೊಳ್ಕೊತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇದೇ ರೀತಿ ತೊಳ್ಕೊಬೇಕು, ಅಂದರೆ ತೋಯಿಸ್ಕೊಂಡು ತೊಗೋಬಾರ್ದು. ಅದಕ್ಕೆ ನೋಡಿ, ನಾನು ಜಲ್ಡಿಯಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಜಾಸ್ತಿ ಸಾಫ್ಟಾಗಿ ನೆನೆಸ್ಕೊಂಡು ತೊಗೋಬಾರ್ದು. ಜಸ್ಟ್ ಈ ರೀತಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊಳ್ಳಿ ಅವಲಕ್ಕಿ. ಇವಾಗ 1-2 ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿನಿ. ಇವಾಗ ಈ ಆಲೂಗಡ್ಡೆ ನಾನು ಈ ರೀತಿ ಮ್ಯಾಶ್ ಮಾಡ್ಕೊತಿದ್ದೀನಿ. ಓಕೆ, ನೋಡಿ ಮ್ಯಾಶ್ ಮಾಡ್ಕೊಂಡಾಗಿದೆ. ಇವಾಗ ಈ ಅವಲಕ್ಕಿ ಈ ಆಲೂಗಡ್ಡೆದಲ್ಲೇ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಆಲೂಗಡ್ಡೆ ಮತ್ತು ಅವಲಕ್ಕಿ ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದ. ಓಕೆ, ನೋಡಿ ಆಲೂಗಡ್ಡೆ ಮತ್ತು ಅವಲಕ್ಕಿ ಎರಡೂ ಸೇರಿಸಿ ನಾನು ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ನೋಡಿ, ಎರಡೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದಮೇಲೆ ನಾನು ಇದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ತುರಿದಂತಹ ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ, ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಮತ್ತು ಒಂದು 2-3 ಚಮಚ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇಲ್ಲಿ ಇದರಲ್ಲಿ ಮಸಾಲ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಖಾರಕ್ಕೆ ರೆಡ್ ಖಾರದ ಪುಡಿ, ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕಿದ್ದ. ಇವಾಗ ಎಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ನಾವು ಹಿಟ್ಟು ಯಾವ ರೀತಿ ಹಾಕ್ಕೊತೀವಲ್ಲ ಆ ರೀತಿ ಇದನ್ನು ಕಲ್ಸ್ಕೊತಿದ್ದೀನಿ. ನೋಡಿ, ಇಲ್ಲಿ ಜಾಸ್ತಿ ಡ್ರೈ ಅನಿಸ್ತಂದರೆ ನೀವು ಇಲ್ಲಿ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸ್ಬೋದು. ಇಲ್ಲಿ ನನಗೆ ಜಾಸ್ತಿ ಡ್ರೈ ಅನ್ನಿಸ್ತಿಲ್ಲ. ನೀವು ಆಲೂಗಡ್ಡೆ ಸಾಫ್ಟಾಗಿ ಮಾಡಿಕೊಂಡ್ರೆ ಇಲ್ಲಿ ನೀರು ಚಿಮ್ಕಿಸೋದೇನು ಬೇಕಾಗಲ್ಲ. ನೋಡಿ, ಇವಾಗ ನಾವು ಯಾವ ರೀತಿ ಟಿಕ್ಕಿ ಮಾಡ್ಕೊತೀವಲ್ಲ ಆ ರೀತಿ ಇದನ್ನು ನಾನು ಮಾಡ್ಕೊಂಡು ತೊಗೊತಿದ್ದೀನಿ. ತುಂಬಾ ಕ್ರಿಸ್ಪಿ ಬರುತ್ತೆ, ಇದು ತುಂಬ ರುಚಿಯಾಗಿ ಬರುತ್ತೆ. ಏನೂ ಜಂಜಾಟನೇ ಇಲ್ಲ. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ನೀವು ಟಿಕ್ಕಿ ಥರ ಮಾಡ್ಕೊಬೋದು ಒಮ್ಮೆನೇ ಸೇರಿಸಿ. ನೋಡಿ, ಇವಾಗ ಎಲ್ಲ ಸೇರಿಸಿ ನಾನು ಒಮ್ಮೆನೇ ಮಾಡಿಟ್ಕೊಂಡಿನಿ. ಇಲ್ಲಿ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆಗಿದೆ. ಇವಾಗ ಈ ರೀತಿ ಇದನ್ನು ನಾನು ಕೆಂಪಾಗೋ ತನಕ ಅಥವಾ ಗರಿ ಆಗೋ ತನಕ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡು ತೊಗೊತಿದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಒಂದು 2 ನಿಮಿಷ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಬಿಟ್ಟಿದ್ದೆ. ಇವಾಗ ಇದನ್ನು ನಾನು ಹಾಕ್ಕೊತಿದ್ದೀನಿ ಈ ರೀತಿ. ಈ ರೆಸಿಪಿ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಮಾಡ್ಬೋದು. ಎಲ್ಲದಕ್ಕೂ ತುಂಬ ರುಚಿಯಾಗಿ ಬರುತ್ತೆ ಇದು. ಓಕೆ, ನೋಡಿ, ಒಂದು 2 ನಿಮಿಷ ಆದಮೇಲೆ ನಾನು ಎಲ್ಲನೂ ಹಾಕ್ಕೊಂಡಿದ್ದ. ಇವಾಗ ಮತ್ತೆ ಒಂದು 2 ನಿಮಿಷ ನಾನು ಕೆಳಗಡೆ ಬಿಟ್ಟಿದ್ದ. ಮತ್ತು ಇದನ್ನು ಹಾಗೇ ಬಿಟ್ಕೊತಿದ್ದೀನಿ. ಟೋಟಲಿ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಹೀಗೇ ಹಾಕ್ಕೊತ ಕರ್ಕೊಂಡು ತೊಗೋಬೇಕಾಗುತ್ತೆ. ಓಕೆ, ನೋಡಿ, ಒಂದು ಸ್ವಲ್ಪ ಕಲರ್ ಬಂದಿದೆ. ಇನ್ನೂ ಸರಿಯಾಗಿ ಕಲರ್ ಬಂದಿಲ್ಲ ಇದಕ್ಕೆ. ಇನ್ನೂ ಒಂದು ಸ್ವಲ್ಪ ನಾನು ಹಾಗೇ ಬಿಡ್ತಿದ್ದೀನಿ. ನೋಡಿ, ಟೋಟಲಿ ಇವಾಗ ತಯಾರಾಗಿದೆ. 2 ಕಡೆ ಕೆಂಪಾಗಿದೆ ಈಕ್ವಲಿ, ನೋಡ್ತಿರ್ಬೋದು. ತುಂಬಾ ಗರಿಯಾಗಿ ಬರುತ್ತೆ. ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಇದು. ಉಪ್ಪು ಖಾರನೂ ನೀವು ರುಚಿಗೆ ತಕ್ಕಷ್ಟು ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ವಾವ್, ನೋಡಿ ಸೂಪರಾಗಿ ಬಂದಿದೆ. ಅದೇ ರೀತಿ ನಾನು ಇನ್ನೊಂದು ಸಲ ಹಾಕ್ಕೊಂಡು ಕರ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆದಮೇಲೆ ಈ ಟಿಕ್ಕಿನ ಇಟ್ಕೊತಿದ್ದೀನಿ. ಆಲೂ ಮತ್ತು ಅವಲಕ್ಕಿ ಟಿಕ್ಕಿ ಅಂತ ಹೇಳೋದು ಇದಕ್ಕೆ. ಓಕೆ, ನೋಡಿ, ನಮ್ಮ ರುಚಿಯಾಗಿರುವಂತಹ ಝಟ್ಪಟ್ನಲ್ಲಿ ತಯಾರಾಗುವಂತಹ ಬ್ರೇಕ್ಫಾಸ್ಟ್ ಅಥವಾ ಟಿಫಿನ್ ಬಾಕ್ಸ್ ರೆಸಿಪಿ ತಯಾರಾಗಿದೆ. ಸಿಕ್ಕಾಪಟ್ಟೆ ರುಚಿಯಾಗಿದೆ. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು.